ಹಾಯ್ ಫ್ರೆಂಡ್ಸ್, ಐ ಆಮ್ ಚೇತನ್ ಫ್ರಮ್ ಟೆಕ್ ಚೇತು ಕನ್ನಡ. ಸೊ ನೀವೇನಾದರೂ ನಮ್ಮ ವೀಡಿಯೋನಿದೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ರೆಡ್ ಬಟನ್ನ ಟಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡೋ ಮುಖಾಂತರ ನಾವು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನೀವೇ ಮೊದಲು ನೋಡ್ಬೋದು. ಫ್ರೆಂಡ್ಸ್, ಬನ್ನಿ ಹಾಗಾದರೆ ವೀಡಿಯೋ ನೋಡ್ಕೊಂಬರೋಣ. ಇವತ್ತು ಏನಪ್ಪ ಅಂತಂದರೆ, ನಿಮ್ಮ ಫೋನಲ್ಲಿ ಇನ್ ಕೇಸ್ ಕಾಂಟ್ಯಾಕ್ಟ್ಗಳೇನಾದ್ರು ಡಿಲೀಟ್ ಆಯಿತು ಅಂತಂದರೆ ಅದನ್ನ ಮತ್ತೆ ಯಾವ ರೀತಿ ನಾವು ಈಸಿಯಾಗಿ ಪಡಿಬೋದು, ಯಾವುದೇ ಆ್ಯಪ್ನ ಡೌನ್ಲೋಡ್ ಮಾಡಿದ್ಮೇಲೆ ನಮ್ಮ ಮೊಬೈಲ್ನಲ್ಲೇ ನಾವು ಯಾವ ರೀತಿ ಈಸಿಯಾಗಿ ನಾವು ಅದನ್ನ ಪಡ್ಕೊಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈಗ ನಾನು ಇದನ್ನ ಲೈವಲ್ಲೇ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಬಂದು ನಾನು ಈಗ ಕಾಂಟ್ಯಾಕ್ಟ್ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ಇಲ್ಲಿ 332 ಕಾಂಟ್ಯಾಕ್ಟ್ ಐತೆ. ಈ 332 ಕಾಂಟ್ಯಾಕ್ಟ್ನು ನಾನು ಡಿಲೀಟ್ ಮಾಡ್ತೀನಿ ಸ್ನೇಹಿತರೆ. ಹಾಗೆ ನೋಡಿ, ಜಸ್ಟ್ ಟೆಕ್ನಿಕ್ ಇದ್ದರೆ ಸ್ನೇಹಿತರೆ ಏನು ಬೇಕಾದ್ರೂ ಈ ಪ್ರಪಂಚದಲ್ಲಿ ಸಾಧಿಸ್ಬೋದು. ಸೊ ಕಮಾನ್, ಎಲ್ಲ ಸೆಲೆಕ್ಟ್ ಆಗ್ತಾ ಇದೆ. ಸೊ ಈಗ 331 ಕಾಂಟ್ಯಾಕ್ಟು ಸೆಲೆಕ್ಟ್ ಆಗಿದೆ. ಸೊ ಇದನ್ನ ಡಿಲೀಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಡಿಲೀಟ್ ಕೇಳ್ತಾ ಇದೆ. ಸೊ ನೋಡಿ, ಡಿಲೀಟಿಂಗ್ ಕಾಂಟ್ಯಾಕ್ಟ್ಸ್. %% ಕಂಪ್ಲೀಟ್ ನೋಡಿ ಸ್ನೇಹಿತರೆ. ರೀಸೆಂಟ್ ಅಂದ್ಬಿಟ್ರೆ, ಸೊ ರೀಸೆಂಟ್ದು ಡಿಲೀಟ್ ಮಾಡ್ತೀನಿ ನೋಡಿ. ಸೊ ಈಗ ರೀಸೆಂಟು ಇಲ್ಲ, ಕಾಂಟ್ಯಾಕ್ಟು ಇಲ್ಲ, ಏನಿಲ್ಲ ಸ್ನೇಹಿತರೆ. ಸೊ ಈಗ ಯಾವ ರೀತಿ ನಾವು ಕಾಂಟ್ಯಾಕ್ಟ್ನ ಮತ್ತೆ ನಾವು ರೀಸ್ಟೋರ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಸಿಯಾಗಿ ರೀಸ್ಟೋರ್ ಮಾಡ್ಬೋದು ಫ್ರೆಂಡ್ಸ್. ಜಸ್ಟ್ ಬ್ಯಾಕ್ ಹೋಗಿ ಆ್ಯಂಡ್ ನಿಮ್ಮ ಮೊಬೈಲ್ನಲ್ಲೇ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಗೂಗಲ್ ಅಂತ ಇದೆ, ಗೂಗಲ್ ಮೇಲೆ ಟಚ್ ಮಾಡಿ. ಆ್ಯಂಡ್ ಇಲ್ಲಿ ರೀಸ್ಟೋರ್ ಕಾಂಟ್ಯಾಕ್ಟ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಟಚ್ ಮಾಡಿ. ಆ್ಯಂಡ್ ಇಲ್ಲಿ ಬಂದು ಡಿವೈಸ್ ಬ್ಯಾಕಪ್ ಅಂತ ಇದೆ, ಅದ್ರ ಕೆಳಗಡೆ ಕರೆಂಟ್ ಡಿವೈಸ್ ಅಂತ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ರೀಸ್ಟೋರ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಡಿಲೀಟ್ ಆಗಿರ್ತಕ್ಕಂಥ ಕಾಂಟ್ಯಾಕ್ಟ್ಸ್ ಎಲ್ಲ ನಮ್ಮ ಮೊಬೈಲ್ಗೆ ರೀಸ್ಟೋರ್ ಆಗುತ್ತೆ. ಚೆಕ್ ಮಾಡೋಣ ಬನ್ನಿ. ಸೊ ಈಗ ನಾನು ಕ್ಲಿಕ್ ಮಾಡಿದ್ದೀನಿ. ಈಗ ಮತ್ತೆ ಬ್ಯಾಕ್ ಹೋಗೋಣ. ಎಸ್, ಬಂದಿದೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನಾವು ಯಾವುದೇ ಒಂದು ಕಾಂಟ್ಯಾಕ್ಟ್ ಡಿಲೀಟ್ ಆದರೂ ಕೂಡ ಈಸಿಯಾಗಿ ನಾವು ಇದನ್ನ ರಿಟರ್ನ್ ತಗೊಬೋದು. ಸೊ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕೆಳಗಡೆ ಕಾಣ್ತಾ ರೆಡ್ ಬಟನ್ನ ಟಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂತಂದರೆ ನೆಕ್ಸ್ಟು ಇದಕ್ಕಿಂತ ಒಂದು ಎಕ್ಸೈಟ್ ಆಗಿರೋ ಒಂದು ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡಿದಾಗ ನೀವು ಇದನ್ನ ಫಸ್ಟ್ ನೋಡ್ಬೋದು ಸ್ನೇಹಿತರೆ.